ಇದು ಸ್ಪೀಡ್ ನ್ಯೂಸ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ. ನೋಡಿ, ಇವತ್ತು ಸತೀಶ್ ಜಾರಕಿಹೊಳಿ ಅವರ ಭಾವ ಮಂಜುನಾಥ್ ಅವರ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿ 6 ಕಡೆ ಅವರನ್ನ ವಶಕ್ಕೂ ಕೂಡ ಪಡ್ಕೊಳ್ಳಲಾಗಿದೆ. ಅವರ ಆಪ್ತೆ ಮೈಸೂರಿನಲ್ಲಿ ಅವರ ಆಪ್ತೆ ಮನೆ ಮೇಲೂ ಕೂಡ ದಾಳಿ ಮಾಡಿ ಆಕೆಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ಎಲ್ಲ ಬೆಳವಣಿಗೆಯ ನಡುವೆ ಕಾಂಗ್ರೆಸ್ ವಲಯದಲ್ಲೇ ಒಂದಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ. ಏನ್ ಚರ್ಚೆ? ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಪೋಸ್ಟ್ ಮೇಲೆ ಕಣ್ಣಿಟ್ಟಿದ್ರು. ಅವರು ಬಹಳಷ್ಟು ಸಂದರ್ಭದಲ್ಲಿ ಓಪನ್ ಆಗಿ ಹೇಳಿದ್ರು, 2028ಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಇಂಥ ಸಂದರ್ಭದಲ್ಲೇ ಸಿಎಂ ಪೋಸ್ಟ್ ಮೇಲೆ ಕಣ್ಣಿಟ್ಟಿದ್ದಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಯಾರು ಟಾರ್ಗೆಟ್ ಮಾಡಿದ್ರು? ಅವರ ಪಕ್ಷದಲ್ಲಿರುವಂತಹ ಪ್ರಮುಖ ನಾಯಕರೇ ಟಾರ್ಗೆಟ್ ಮಾಡಿ ಈ ಕೆಲಸ ಮಾಡಿಸಿದ್ರ? ಹಳೆ ಅಬಕಾರಿ ಫೈಲ್ ಅದು 2012 ಜೂನ್ ತಿಂಗಳಲ್ಲಿ ಕಂಪ್ಲೇಂಟ್ ಆಗಿರುತ್ತೆ, ಲೋಕಾಯುಕ್ತ ದಾಳಿ ಆಗಿರುತ್ತೆ. ಆ ಟೈಮಲ್ಲಿ ಒಂದು 10ರಿಂದ 11 ದಿನ ಜೈಲಲ್ಲಿ ಇದ್ದು ಬಂದಿರ್ತಾರೆ, ಕೇಸೆ ಕ್ಲೋಸ್, ಎಲ್ಲ ಮುಗಿದೋಗ್ಬಿಟ್ಟಿರುತ್ತೆ. ಆ ಫೈಲನ್ನು ಮತ್ತೆ ಓಪನ್ ಮಾಡಿಸಿದ್ದಾದ್ರು ಯಾರು? ಅದನ್ನ ಇಡಿ ಕೈಗೆ ತಲುಪಿಸಿದ್ದು ಇವರೇನಾ? ಅದು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಪ್ರಬಲ ನಾಯಕರ. ನೋಡಿ, ಅಬಕಾರಿ ಇಲಾಖೆಯ ಉನ್ನತ ಅಧಿಕಾರಿ ವೈ ಮಂಜುನಾಥ್ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ, ಅದರ ಜೊತೆಗೆ ಅಕ್ರಮ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆ ಅವರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ ಅನ್ನುವ ಆರೋಪ. ಅದರ ಜೊತೆಗೆ ಸಾಕಷ್ಟು ರಾಜಕೀಯ ವಿಚಾರವೂ ಕೂಡ ಇಲ್ಲಿ ತೆರೆಕೊಳ್ತಾ ಇದೆ. ರಾಜಕೀಯವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಮುಗಿಸ್ಲೇಬೇಕು ಅಂತ ಟಾರ್ಗೆಟ್ ಮಾಡಲಾಗಿದ್ಯಾ? ನೋಡಿ, ಸಾಮಾನ್ಯವಾಗಿ ಇಡಿ ರೇಡ್ ಆದಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ವಾಗ್ದಾಳಿ ನಡೆಸೋದು, ಟಾರ್ಗೆಟ್ ಮಾಡೋದನ್ನ ನೋಡಿರ್ತೀವಿ. ಆದರೆ ಸತೀಶ್ ಜಾರಕಿಹೊಳಿ ಅವರ ಭಾವನಾ ವಿಚಾರದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಆಡಳಿತ ಪಕ್ಷದ ನಾಯಕರುಗಳೇ ಮಾತಾಡ್ಕೊಳ್ತಾ ಇದ್ದಾರೆ. ವೈ ಮಂಜುನಾಥ್ ಅವರ ಅಕ್ರಮ ಆಸ್ತಿ ಗಳಿಕೆ, ಹಣಕಾಸಿನ ವ್ಯವಹಾರದ ಆರೋಪದಡಿ ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಏಕಕಾಲದಲ್ಲಿ 6 ಕಡೆ ಮಂಜುನಾಥ್ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಕುಟುಂಬಸ್ಥರ ಹೆಸರಲ್ಲಿ, ಅವರ ಹೆಂಡತಿ ಹೆಸರಲ್ಲಿ, ಬೇರೆ ಬೇರೆಯವರ ಹೆಸರಲ್ಲಿ ಅಕ್ರಮವಾಗಿ ಬಾರ್ಗಳ ಮಾಲೀಕತ್ವ ಹೊಂದಿದ್ದಾರೆ ಅನ್ನುವ ಆರೋಪ ಕೂಡ ಇದೆ. ಜಾರಕಿಹೊಳಿ ಅವರ ಸಹೋದರಿ ಮಹಾದೇವಿ ಅವರ ಹೆಸರಲ್ಲೂ ಕೂಡ ಬಾರ್ ಅಂಡ್ ರೆಸ್ಟೋರೆಂಟ್ ಪಡೆದಿರುವ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಗೋವಾ ಮತ್ತು ಬೆಂಗಳೂರಿನಿಂದ ಆಗಮಿಸಿದಂತಹ ಇಡಿ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿ ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಪಡಿಸಿಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ವಿಚಾರಣೆ ಇರೋದ್ರಿಂದ, ಪರಿಶೀಲನೆ ಇರೋದ್ರಿಂದ ಮಂಜುನಾಥ್ ಅವರನ್ನ ವಶಕ್ಕೂ ಕೂಡ ಪಡ್ಕೊಳ್ಳಲಾಗಿದೆ. ನೋಡಿ, ಅಕ್ರಮವಾಗಿ ಹಣದ ವ್ಯವಹಾರ, ಹವಾಲಾ ಲಿಂಕ್ ಆರೋಪ ಕೂಡ ಇದೆ. ಹಾಗಾಗಿ ಇವತ್ತು ದಾಳಿ ಮಾಡಿರುವಂಥದ್ದು. ಪ್ರಮುಖ ಕಾರಣ ನಾವು ನೋಡೋದಕ್ಕೋದ್ರೆ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ. ಅಬಕಾರಿ ಇಲಾಖೆಯ ಉನ್ನತ ಅಧಿಕಾರಿಯಾಗಿರೋ ವೈ ಮಂಜುನಾಥ್ ಅವರು ತಮ್ಮ ಕಾನೂನುಬದ್ಧ ಆದಾಯ ಮೂಲಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿರೋದು. ಬೇನಾಮಿ ಆಸ್ತಿಗಳ ಶಂಕೆ ಕೂಡ ವ್ಯಕ್ತವಾಗಿತ್ತು. ಇವರ ಹೆಸರಲ್ಲಿ, ಆಪ್ತರ ಹೆಸರಲ್ಲಿರುವ ಬೇನಾಮಿ ಆಸ್ತಿ, ಹಣಕಾಸಿನ ವ್ಯವಹಾರ ಇದೆಲ್ಲವೂ ಕೂಡ ಇತ್ತು. ಬಟ್ ಈಗ ಒಂದು ಪ್ರಶ್ನೆ, ಕಾಂಗ್ರೆಸ್ನಲ್ಲಿರುವಂತಹ ಪ್ರಭಾವಿ ನಾಯಕರು ಈ ರೀತಿ ಕೆಲಸ ಮಾಡಿಸಿದ್ದಾರೆ ಬಿಜೆಪಿಯವರಿಗೆ ಹೇಳಿ. ಬೆಳಗಾವಿ, ಮೈಸೂರು, ಹಾಸನ ಒಟ್ಟು 6 ಪ್ರಮುಖ ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ಮಿಂಚಿನ ದಾಳಿ ನಡೆಸಿ ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಪಡಿಸಿಕೊಂಡು ಅವರನ್ನು ವಶಕ್ಕೂ ಕೂಡ ಪಡೆದಿದ್ದಾರೆ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಏನು ಬೇಕಾದರೂ ಆಗುತ್ತೆ. ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ. ಅಧಿಕಾರಕ್ಕೋಸ್ಕರ ಯಾರು ಏನು ಬೇಕಾದರೂ ಮಾಡ್ತಾರೆ. ಬಟ್ ಕಾಂಗ್ರೆಸ್ನಲ್ಲಿರುವಂಥ ಆ ಒಬ್ಬ ಪ್ರಬಲ ನಾಯಕ ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ. ಅದು ಸಾಕಷ್ಟು ಬಾರಿ ಪ್ರೂವ್ ಆಗಿದೆ. ಈಗ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲೂ ಕೂಡ ಇದೇ ಆಯ್ತಾ? ಸತೀಶ್ ಜಾರಕಿಹೊಳಿ ಅವರ ಇತ್ತೀಚಿನ ರಾಜಕೀಯ ತಂತ್ರಗಾರಿಕೆಗಳು, ಅದರಲ್ಲೂ ಸಿಎಂ ಸ್ಥಾನದ ರೇಸು, ಈ ಚರ್ಚೆಯಲ್ಲಿರಬೇಕಾದ್ರೇನೆ ಈ ದಾಳಿ ನಡೆದಿರೋದು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ನಾನು ಆರಂಭದಲ್ಲೇ ಹೇಳಿದೆ, ಕಾಂಗ್ರೆಸ್ನಲ್ಲೇ ಬಹಳ ಚರ್ಚೆಯನ್ನು ಹುಟ್ಟು ಹಾಕಿರೋದು. ರಾಜಕೀಯ ಉದ್ದೇಶ ಇದೆ ಅನ್ನೋ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ.
ಬಿಜೆಪಿ ಹೈಕಮಾಂಡ್ಗೆ ಕಾಂಗ್ರೆಸ್ನಲ್ಲಿರೋ ಪ್ರಭಾವಿ ನಾಯಕರೊಬ್ಬರು ಹಳೆ ಫೈಲನ್ನು ಕಳಿಸ್ಕೊಟ್ಟಿದ್ದಾರೆ. ಸಿದ್ದು ಟೀಮ್ನಲ್ಲಿರೋ ಶಾಸಕರು, ಜಾರಕಿಹೊಳಿ ಟೀಮ್ನಲ್ಲಿರೋ ಶಾಸಕರು ಸೇರಿಕೊಂಡು ಮುಂದೊಂದು ದಿನ ಸರ್ಕಾರ ರಚನೆ ಮಾಡಿದ್ರೆ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಉದ್ದೇಶದಿಂದ ಈ ಪಿತೂರಿ ಮಾಡಿರಬಹುದು ಅಂತ. ಅಂದರೆ ಸತ್ತು ಹೋಗಿರೋ ಫೈಲ್ಗೆ ಯಾವ ರೀತಿ ಮರುಜೀವ ಬಂತು ಅಂತ. ಸೊ ಹಾಗಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಈ ವಿಚಾರ. ಯಾರವರು ಪ್ರಭಾವಿ ಕಾಂಗ್ರೆಸ್ ನಾಯಕರು ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಕಾದು ನೋಡೋಣ.